Hey guys, welcome back to a new video. ಸೊ ಅಂತೂ ನಿಮ್ಮ ಮಾರ್ಕ್ ರೌಂಡ್ ಆಪ್ಷನ್ ಟ್ರೀ ಅಂತೂ ಮುಗೀತು. ಎಷ್ಟು ಜನ ಆಪ್ಷನ್ ಟ್ರೀನ ಮಾಡಿದ್ದೀರಾ ಎಸ್ ಅಂತ ಕಮೆಂಟ್ ಮಾಡಿ. ಎಷ್ಟು ಜನ ಆಪ್ಷನ್ ಟ್ರೀ ಕರೆಕ್ಟಾಗಿ ಮಾಡಿದ್ದೀರಾ ಅಥವಾ ಆಪ್ಷನ್ ಟ್ರೀನ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇದ್ರ ಜೊತೆಗೆ ಇದು ಜಸ್ಟು ಮಾರ್ಕ್ ರೌಂಡ್ ಅಷ್ಟೇ. ನಿಮಗೆ ಈಗ ಕಾಲೇಜ್ ಸಿಕ್ಕಿದ ತಕ್ಷಣ ನೀವು ಹೋಗಿ ಅಡ್ಮಿಷನ್ ಆಗೋಲ್ಲ. ಜಸ್ಟ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅದು ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾರ್ಕ್ ರೌಂಡ್ ಮಾಡೋದು. ಸೊ ಮಾರ್ಕ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿದ ತಕ್ಷಣ ನೀವು ಹೋಗಿ ಅಡ್ಮಿಷನ್ ಆಗೋಲ್ಲ. ಇದೊಂದು ತಲೆಯಲ್ಲಿ ಅಕಸ್ಮಾತ್ ನೀವು ಇನ್ನೂ ಕರೆಕ್ಟಾಗಿ ಆಪ್ಷನ್ ಟ್ರೀನ ಮಾಡಿಲ್ವಾ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗಲಿಂದನೇ ನೀವು ಸ್ಟಾರ್ಟ್ ಮಾಡಿ. ಈಗ ಸುಮಾರು ನಿಮಗೆ ಗ್ಯಾಪ್ ಸಿಗುತ್ತೆ. ಸೊ ಈ 1-2 ಡೇಸಲ್ಲಿ ನೀವು ನಿಮ್ಮ ಲಿಸ್ಟ್ನ ಮತ್ತೆ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ. ಸೊ ಆಮೇಲೆ ಮತ್ತೆ ಹೊಸ್ದಾಗಿ ಆಪ್ಷನ್ ಟ್ರೀ ಮಾಡ್ಬೋದು, ಕಾಲೇಜ್ನ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಈ ರೀತಿ ಸುಮಾರು ಪ್ರೊಸೆಸ್ನ ನೀವು ಮತ್ತೆ ಈಗ ಮಾರ್ಕ್ ರಿಸಲ್ಟ್ಸ್ ಬಿಟ್ಟ ತಕ್ಷಣ ಮಾಡ್ಬೋದು. ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ನಾವು ಫಸ್ಟ್ ರೌಂಡಲ್ಲಿ ಅಥವಾ ಮಾರ್ಕ್ ರೌಂಡಲ್ಲಿ ನಿಮಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋಲ್ಲ. ಅಂದರೆ ನೀವು ಕಾಲೇಜಲ್ಲ ಅಂದರೆ ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗೋಲ್ಲ. ಸೀಟನ್ನು ಯಾವ ರೀತಿ ಹೋಲ್ಡ್ ಮಾಡೋದು ಅಂತ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ. ಸೊ ಸೀಟನ್ನು ಯಾವ ರೀತಿ ಹೋಲ್ಡ್ ಮಾಡೋದು, ಇದು ಯಾವ ರೀತಿ ಇರುತ್ತೆ ಪ್ರೋಸೆಸ್ಸು, ಎಲ್ಲಿ ಹೋಲ್ಡ್ ಮಾಡೋದು, ಇದ್ರ ಬಗ್ಗೆ ಕಂಪ್ಲೀಟಿವ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮೊದಲನೇದಾಗಿ ತುಂಬ ಸ್ಟೂಡೆಂಟ್ಸು ಈಗ ಆಪ್ಷನ್ ಟ್ರೀನ ಮಾಡಿರ್ತೀರ. ಈಗ ನೀವು ಮಾರ್ಕ್ ರೌಂಡಲ್ಲಿ ನಿಮ್ಗೆ ಏನು ಸಿಗುತ್ತೋ ಸೀಟು, ಇದು ಜಸ್ಟು ನಿಮಗೆ ಟ್ರಯಲ್ ರೀತಿ. ನಿಮಗೆ ಈಗ ಏನು ಸಿಗುತ್ತೋ ಸೀಟು ಅದಕ್ಕೆ ಹೋಗಿ ಅಡ್ಮಿಷನ್ ಆಗೋಲ್ಲ. ಇದೊಂದು ತಲೆಯಲ್ಲಿ ನಿಮಗೆ ಸಿಕ್ಕಿರೋ ಸೀಟು ಜಸ್ಟು ಮಾರ್ಕ್ ರೌಂಡಲ್ಲಿ ಅಷ್ಟೇ. ನೆಕ್ಸ್ಟು ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂತ ಹೇಳಿದ್ರೆ, ಈಗ ಮಾರ್ಕ್ ರೌಂಡ್ ರಿಸಲ್ಟ್ಸ್ ಆದಮೇಲೆ ನಿಮಗೆ ಒಂದು 2-3 ಡೇಸ್ ಕೊಡ್ತಾರೆ ಆಪ್ಷನ್ ಟ್ರೀ ಮಾಡೋದಕ್ಕೆ. ಮತ್ತು ನಿಮಗೆ ಈಗ ಸಿಕ್ಕಿರೋ ಸೀಟು ಓಕೆ, ಮತ್ತು ನಿಮಗೆ ಫಸ್ಟ್ ರೌಂಡಲ್ಲೂ ಅದೇ ಸೀಟ್ ಬೇಕು ಅಂತ ಹೇಳಿದ್ರೆ ನೀವು ಆಪ್ಷನ್ ಟ್ರೀನ ಯಾವುದೇ ರೀತಿ ಮಾಡಿಫೈ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ನೀವು ಬೇಕು ಅಂದರೆ ಮಾಡ್ಕೋಬೋದು. ಅಂದರೆ ಮೇಲ್ಗಡೆ ಇರೋ ಕಾಲೇಜ್ನ ನೀವು ಚೆನ್ನಾಗಿರೋ ಕಾಲೇಜ್ನ ಮತ್ತೆ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ತುಂಬ ಸ್ಟೂಡೆಂಟ್ಸ್ಗೆ ಈಗ ಆಲ್ಮೋಸ್ಟ್ 80% ಆಫ್ ಸ್ಟೂಡೆಂಟ್ಸು ಫಸ್ಟ್ ರೌಂಡ್ಗೆ ಜಾಯ್ನ್ ಆಗೋಲ್ಲ. ಸೆಕೆಂಡ್ ರೌಂಡ್ಗೆ ಸೀಟ್ನ ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಅಪ್ಗ್ರೇಡೇಷನ್ಗೆ ವೆಯ್ಟ್ ಮಾಡ್ತೀರಾ. ಸೊ ಇಂಥವರು ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಬೇಕು ಅಂತ ಹೇಳಿದ್ರೆ ನೀವು ಯಾವ ರೀತಿ ಹೋಲ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಮೇಯ್ನಾಗಿ ನಿಮಗೆ 4 ಚಾಯ್ಸ್ಗಳನ್ನ ನಿಮ್ಮ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಾಗ KE ಅವರು ರಿಲೀಸ್ ಮಾಡ್ತಾರೆ. ಸೊ ಆ ಒಂದು ಚಾಯ್ಸ್ ಎಂಟ್ರಿ ಮೇಲೆ ಡಿಪೆಂಡೆಂಟ್ ಆಗಿರೋದು ನೀವು ಸೀಟ್ನ ಹೋಲ್ಡ್ ಮಾಡಬೇಕಾ ಅಥವಾ ಅಡ್ಮಿಷನ್ ಆಗಬೇಕಾ ಅಥವಾ ಕ್ಯಾನ್ಸಲ್ ಮಾಡಬೇಕಾ ಅನ್ನೋ ಒಂದು ಪ್ರೋಸೆಸ್ಸು ಆ ಒಂದು ಚಾಯ್ಸ್ ಎಂಟ್ರಿ ಮೇಲೆ ಇರುತ್ತೆ. ಸೊ ನೀವು ಚಾಯ್ಸ್ ಎಂಟ್ರಿ ನೀವು ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಸೀಟ್ನ ಯಾವ ರೀತಿ ಹೋಲ್ಡ್ ಮಾಡೋದು ಅಂತ ಹೇಳಿದ್ರೆ, ನೀವು ಸಪ್ರೇಟಾಗಿ ಅದಕ್ಕೆ ಆಪ್ಷನ್ ಟ್ರೀ ಮಾಡಬೇಕು ಆ ರೀತಿ ಏನಿಲ್ಲ. ಅಂದರೆ ಅದನ್ನು ಸ್ಟೂಡೆಂಟ್ಸ್ ಕೇಳ್ತಾರೆ, ಅದರಿಂದ ಹೇಳ್ತಾ ಇರೋದು. ಸೊ ನೀವು ಜಸ್ಟು ನಿಮಗೆ ಮಾರ್ಕ್ ರಿಸಲ್ಟ್ಸ್ ಆದಮೇಲೆ ಫಸ್ಟ್ ರೌಂಡ್ ಆಪ್ಷನ್ ಟ್ರೀಗೆ ನೀವು ಕರೆಕ್ಟಾಗಿ ಮಾಡಾದಮೇಲೆ ಮಾರ್ಕ್ ರಿಸಲ್ಟ್ಸ್ ಅಂತ ಬಿಡ್ತಾರೆ. ಅದಾದಮೇಲೆ ನಿಮ್ಮ ಕೆಲಸ ಸ್ಟಾರ್ಟು. ಏನು ಕೆಲಸ, ಆಪ್ಷನ್ ಟ್ರೀ ನೀವು ಕರೆಕ್ಟಾಗಿ ಮಾಡಿರ್ತೀರಲ್ಲ, ನಿಮಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ಆ ಕಾಲೇಜ್ನ ನೀವು ಜಾಯಿನ್ ಆಗಬೇಕಾ ಅಥವಾ ಆ ಕಾಲೇಜ್ನ ಆ ಸೀಟ್ನ ಹೋಲ್ಡ್ ಮಾಡ್ತೀರಾ. ಈ ರೀತಿ ನಿಮಗೆ ಒಂದು 4 ಚಾಯ್ಸ್ ಇರುತ್ತೆ ನಿಮ್ಮ ಕಣ್ಮುಂದೆ, ಅಂದರೆ ಆ ಒಂದು ವೆಬ್ಸೈಟಲ್ಲಿ. ಸೊ 4 ಚಾಯ್ಸಲ್ಲಿ ನೀವು 2ನೇ ಚಾಯ್ಸ್ನ ಚೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ನಿಮಗೆ ಈಗ ಏನು ಸೀಟ್ ಸಿಕ್ಕಿರುತ್ತೋ ಆ ಒಂದು ಸೀಟು ಹೋಲ್ಡಲ್ಲಿರುತ್ತೆ. ಸೊ ಆ ಒಂದು ಸೀಟ್ ಹೋಲ್ಡಲ್ಲಿದ್ದು ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಯಾವ ರೀತಿ, ನಿಮಗೆ ಸಿಕ್ಕಿರೋ ಸೀಟು ಹೋಲ್ಡಲ್ಲಿರುತ್ತೆ, ಬಟ್ ಅದ್ರ ಕೆಳಗಡೆ ಇರೋ ಎಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ಇದು ಆಲ್ರೆಡಿ ನಿಮಗೆ ಬೇಕಾದರೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಚಾಯ್ಸ್ ಎಂಟ್ರಿ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ಒಂದು 20 ಕಾಲೇಜ್ನ ಆ್ಯಡ್ ಮಾಡಿದರೆ ನಿಮಗೆ 15th ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದ್ರೆ 15th ಇಂದ 20th ತನಕ, ಅಂದರೆ ಎಕ್ಸ್ಕ್ಲೂಡಿಂಗ್ 15, ನಿಮ್ಗೆ 15, 16, 17, 18, 19, 20 ಎಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ಅಪ್ ಟು 15 ತನಕ ನಿಮ್ಮ ಸೆಕೆಂಡ್ ರೌಂಡ್ಗೆ ಕ್ಯಾರಿ ಆಗುತ್ತೆ. ಸೊ ಆ ಸೆಕೆಂಡ್ ರೌಂಡಲ್ಲಿ ನೀವು ಆ ಕಾಲೇಜ್ನ ಎಡಿಟ್ ಮಾಡ್ಬೋದು, ರಿಆರ್ಡರ್ ಮಾಡ್ಬೋದು. ಅಂದರೆ ಹೊಸ್ದಾಗಿ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ಇದೊಂದು ಮೈಂಡಲ್ಲಿ ಇರಲಿ. ನೀವು ಸೀಟ್ನ ಹೋಲ್ಡ್ ಮಾಡ್ಕೊಂಡಿರ್ತೀರ, ನಿಮಗೆ ಅಕಸ್ಮಾತ್ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಸಿಗಲಿಲ್ವಾ, ಡೋಂಟ್ ವರಿ. ಈಗ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿರುತ್ತೋ ಸೀಟು ಅದೇ ಸೀಟು ಹೋಲ್ಡಲ್ಲಿರುತ್ತೆ. ಸೊ ಈ ರೀತಿ ನೀವು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ನನ್ನ ಸಜೆಷನ್ ಕೂಡ ಅದೇನೇ. ನೀವು ಫಸ್ಟ್ ರೌಂಡಲ್ಲಿ ಯಾವುದೋ ಕಾಲೇಜ್ ಸಿಕ್ತು ಅಂತಂದ್ರೂ ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿ. ಸೊ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ಸು ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸಿ ಅಂದರೆ ನಾನು ತಿಳಿಸ್ಕೊಡ್ತೀನಿ ಬೇಕಾದರೆ. ಸೊ ನಿಮ್ಮ ಚಾಯ್ಸ್ ಏನಿದ್ರು ಚಾಯ್ಸ್ 2 ಆಗಿರಲಿ, ನೀವು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಿದ್ರೆ ಒಳ್ಳೆ ಕಾಲೇಜಸ್ ಸಿಗುತ್ತೆ. ಸೊ ನಾನು ಯಾರಿಗೆ ಹೇಳ್ತಾ ಇರೋದು, ನೀವು ಪರ್ಟಿಕ್ಯುಲರಾಗಿ ಫಿಕ್ಸ್ ಆಗಿರ್ತಿಲ್ಲ, ನಮ್ಗೆ ಇದೇ ಕಾಲೇಜ್ ಬೇಕು, ಇದೇ ಬ್ರಾಂಚ್ ಬೇಕು, ನಿಮಗೆ ಆ ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಚಾಯ್ಸ್ 1ನ ಚೂಸ್ ಮಾಡ್ಕೊಂಡು ಅಡ್ಮಿಷನ್ ಆಗಿ. ಯಾರಿಗೆಲ್ಲ ಅಪ್ಗ್ರೇಡೇಷನು ಈಗ ಅವ್ರಿಗೆ ಸಿಕ್ಕಿರೋ ಕಾಲೇಜು ಅವರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಕಡಿಮೆ ಇದೆ, ಅಂದರೆ ಅವರು ಇನ್ನೊಂದು ಅದಕ್ಕಿಂತ ಮೇಲಿರೋ ಕಾಲೇಜ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಅಂಥವರು ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿ. ಬೇಕಾದರೆ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.